ಸ್ನೇಹಿತರೆ, SIRನಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯೇ ಅಂತ ಹುಡುಕುವುದು ಹೇಗೆ ಅಂತಕ್ಕಂಥದ್ದನ್ನ ನಾವೀಗ ನೋಡೋಣ. ಮೊದಲನೇದಾಗಿ ಗೂಗಲ್ನಲ್ಲಿ voters.eci.gov.in ಅಂತಕ್ಕಂಥ ಒಂದನ್ನು ಒತ್ಬೋದು, ಅಥವಾ ECI ನೆಟ್ ಅಂತಾದರೂ ನೀವು ನೋಡ್ಬೋದು. ಅದನ್ನು ಹೊಡೆದ್ರೆ ಸಾಕು, ಈ ರೀತಿಯ ಒಂದು ವೆಬ್ಸೈಟ್ ನಿಮಗೆ ಚುನಾವಣಾ ಆಯೋಗದ್ದು ಓಪನ್ ಆಗ್ತದೆ. ಈ ವೆಬ್ಸೈಟ್ನಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ ಒಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಇನ್ನೊಂದು ವೆಬ್ಸೈಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಆ ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಎಪಿಕ್ ನಂಬರ್ ಮೂಲಕ ಹುಡುಕ್ತಕ್ಕಂಥದ್ದು ತುಂಬ ಸುಲಭ. ಹಾಗಾಗಿ ನಿಮ್ಮ ಎಪಿಕ್ ನಂಬರ್, ನಿಮ್ಮ ವೋಟರ್ ID ನಂಬರನ್ನು ನೀವು ತೆಗೆದಿಟ್ಕೊಂಡು ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಈಗ ನಾನು ನನ್ನ ಎಪಿಕ್ ನಂಬರ್ನ ಇಲ್ಲಿ ಈಗ ಎಂಟ್ರಿ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಇದೆ ಆ ಥರ ನೀವು ಎಂಟ್ರಿ ಮಾಡಬೇಕು. ಇದಾದ ನಂತರ ನೀವು ಲ್ಯಾಂಗ್ವೇಜ್ ಇರ್ತದೆ, ಅಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಸ್ಟೇಟಲ್ಲಿ ನಮ್ಮ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಬೇಕು. ಆನಂತರ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು, ಏನು ಕೊಟ್ಟಿರ್ತಾರೆ ಅದನ್ನು ಎಂಟ್ರಿ ಕರೆಕ್ಟಾಗಿ ಮಾಡಿ ಸರ್ಚ್ ಅಂತ ಹೊಡೆದ್ರೆ ಆಗ ಡ್ರಾಫ್ಟ್ ಲಿಸ್ಟಲ್ಲಿ ನಮ್ಮ ಹೆಸರಿದ್ರೆ ಈ ರೀತಿ ಶೋ ಆಗ್ತದೆ. ಡ್ರಾಫ್ಟ್ ಲಿಸ್ಟಲ್ಲಿ ಹೆಸರಿಲ್ಲ ಅಂದರೆ ಫೈಲ್ ನಾಟ್ ಫೌಂಡ್ ಅಂತ ಬರ್ತದೆ, ರಿಸಲ್ಟ್ ನಾಟ್ ಫೌಂಡ್ ಅಂತ ಬರ್ತದೆ. ಈಗ ನಂದಿದೆ ನೋಡಿ, 157ನೇ ನಂಬರ್ ಬೂತ್ ನಮ್ಮದು. ಈಗ ಮುಂಚೆ 153 ಇತ್ತು, ಈಗ ಬೂತ್ಗಳ ಸಂಖ್ಯೆ ಜಾಸ್ತಿ ಆದ್ದರಿಂದ 157 ಆಗಿದೆ. ಪಾರ್ಟ್ ನಂಬರ್ ಕೂಡ ಚೇಂಜ್ ಆಗಿದೆ, ನಮ್ಮದು ಪಾರ್ಟ್ ಸೀರಿಯಲ್ ನಂಬರ್. ವ್ಯೂ ಡೀಟೇಲ್ಸ್ ಒತ್ತಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಇದರಲ್ಲಿ ಈಗ ಸಿಗುತ್ತೆ, ಅದನ್ನು ನೋಡ್ಬೋದು. ಇಲ್ಲಿ BLO ನಂಬರು ಮತ್ತು ನಿಮ್ಮ ERO ನಂಬರ್ ಕೂಡ ಇದರಲ್ಲಿ ಇರ್ತದೆ. ಈಗ 157 ಬೂತ್ ನಮ್ಮದು ಅಂತ ನಮಗೆ ಗೊತ್ತಾದ ಮೇಲೆ ಈಗ ನಾನು ಡ್ರಾಫ್ಟಲ್ಲಿದೆ ಅಂತ ಗೊತ್ತಾಯಿತು. ನಮ್ಮ ಮನೆಯವ್ರದ್ದೆಲ್ಲ ಇದೆಯಾ ಅಥವಾ ನಮ್ಮ ಊರಿನವ್ರದ್ದು ಎಲ್ಲ ಬಂದಿದೆಯಾ ಅಂತ ನೋಡಲಿಕ್ಕೆ ನಾವು ಇನ್ನೊಂದು ಟ್ಯಾಬ್ನಲ್ಲಿ CEO ಕರ್ನಾಟಕ ಅಂತ ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅಂತ ಮೊದಲನೇದೇನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆಗ ಅದು ಮತ್ತೊಂದು ಈ ವೋಟರ್ಸ್ ಇದಕ್ಕೇ ಅದು ಕರ್ಕೊಂಡು ಬರ್ತದೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೋಡಿ, 3 ಕರ್ನಾಟಕ ಇದೆಲ್ಲ ಅಲ್ಲೇ ಇರ್ತದೆ. ನಿಮ್ಮ ಜಿಲ್ಲೆನ ಮಾತ್ರ ನೀವು ಆಯ್ಕೆ ಮಾಡಬೇಕು. ಅಲ್ಲಿ ಅಸೆಂಬ್ಲಿ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಆಯ್ಕೆ ಮಾಡಬೇಕು. ಲ್ಯಾಂಗ್ವೇಜು ಕನ್ನಡ, ಇಂಗ್ಲೀಷ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ನಾನು ಇಂಗ್ಲೀಷ್ ಆಯ್ಕೆ ಮಾಡಿದ್ದೀನಿ, ಯಾಕೆಂದರೆ ಸರ್ಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಅದಾದ ನಂತರ ಕ್ಯಾಪ್ಚಾ ಕೂಡ ಇಲ್ಲೂ ನಾವು ಎಂಟ್ರಿಯನ್ನು ಮಾಡಬೇಕು. ಮಾಡಿದ ನಂತರ ನಮ್ಮ ಬೂತ್ ನಂಬರ್ ಆಗಲೇ ನೋಡ್ಕೊಂಡು 157 ಅಂತ ಅದನ್ನು ಇಲ್ಲಿ ಎಂಟ್ರಿ ಮಾಡಿದ್ರೆ ನಮ್ಮೂರು ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಸೆಲೆಕ್ಟೆಡ್ PDFs ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಊರಿನ ಡ್ರಾಫ್ಟ್ ವೋಟರ್ ಲಿಸ್ಟು ಡೌನ್ಲೋಡ್ ಆಗುತ್ತೆ. ಅದನ್ನು ಓಪನ್ ಮಾಡ್ಕೊಂಡು ನೀವು ನನ್ನ ಕ್ರಮ ಸಂಖ್ಯೆ 1035 ಎಲ್ಲಿದೆ ಅಂತ ನಿಮ್ಮ ಕ್ರಮ ಸಂಖ್ಯೆ ಯಾವುದಂತ ನೋಡ್ಬೋದು, ಅಥವಾ ಈ ಥರ ಸರ್ಚ್ ಮಾಡ್ಬೋದು. ಕೆಲವು ಟೈಮಲ್ಲಿ ಸರ್ಚು ಚೆನ್ನಾಗಿ ಬರುತ್ತೆ, ಕೆಲವು ಟೈಮಲ್ಲಿ ಸರಿಯಾಗಿ ಬರೋಲ್ಲ. ಅದು ನೋಡ್ಕೊಂಡು ನನ್ನ 1035 ವೋಟ್ರು ನಮ್ಮದು ಅಂತ ಗೊತ್ತಾಗಿದೆ, ಪಾರ್ಟ್ ಸೀರಿಯಲ್ ನಂಬರು. ಅದನ್ನು ನಾನು ಇಲ್ಲಿ ಚೆಕ್ ಮಾಡಿದ್ರೆ ಈಗ ನೋಡಿ 1035 ನನ್ನ ಹೆಸರು ಇದೆಯಾ ಅಂತ ನೋಡ್ಬೋದು. ಎಸ್, ಇಲ್ಲಿ 1035ರಲ್ಲಿ ಮುತ್ತುರಾಜು ನಂದು ಬಂದಿದೆ ನೋಡಿ. ಅಕ್ಕಪಕ್ಕ ಎಲ್ಲ ನಮ್ಮ ಇಡೀ ಕುಟುಂಬದ್ದು ನಂಬರ್ಗಳು, ಇಲ್ಲಿ ಹೆಸರುಗಳು ಇಲ್ಲಿ ಇವೆ. ಈ ರೀತಿಯಾಗಿ ನಾವು ಇದನ್ನು ಚೆಕ್ ಮಾಡ್ಬೋದು. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.